ಫೆಬ್ರವರಿ 11 ಬುಧವಾರ ಕೋರ್ಟಲ್ಲಿ ನೀವು ಕೋರ್ಟಲ್ಲಿ ಏನು ಮೇಲ್ಮನವಿ ಅರ್ಜಿ ಹಾಕಿದಿರಿ, ಅದರಲ್ಲಿ ಏನು ತೀರ್ಪು ಬಂದಿದೆ, ನಿಮ್ಗೆ ಏನು ಅನುಕೂಲ ಆಗಿದೆ ಮನೆಗೆ? ಅದೇ ನೀವೆಲ್ಲ ನೋಡ್ದಂಗೆ ಹಿಂದೆ ತುಂಬ ಸುದ್ದಿ ಆಗಿತ್ತಲ್ವಾ, ಇದು ನಮ್ದಲ್ಲ, ಅದೇ ದೇವರಾಜ್ ಅವ್ರದ್ದು, ಅದ್ಯಾರೋ ಲಕ್ಷ್ಮಮ್ಮ ಅವ್ರದ್ದು ಅಂತ ಇದು ಮಾಧ್ಯಮಗಳಿಗೆ ಮತ್ತು ಬೇರೆ ಪೊಲೀಸು ಎಲ್ಲ ಕಡೆಯಿಂದ ಗಲಾಟೆ ಶುರುವಾಗಿತ್ತು. ಬಟ್ ಅದನ್ನು ನಾವು ನೋಡಿದ ಪ್ರಕಾರ ಈಗ ನ್ಯಾಯಾಲಯ ನಮ್ಮನ್ನು ಅದನ್ನು ನಮ್ಮ ಪೇಪರ್ನ ನೋಡಿಯೋ ಏನೋ ನಮಗೂ ಒಂದು ಅವಕಾಶ ಕೊಟ್ಟಿದೆ. ಇದು ಪುಷ್ಪ ಅವ್ರಿಗೆ ಸಂಬಂಧಪಟ್ಟಿದೆಯಾ ದೇವರಾಜದು ಅಂತ ಪರಿಶೀಲನೆ ಮಾಡಿ ಈಗ ಸದ್ಯದಲ್ಲಿ ಅವ್ರಿಗೆ ತಡೆಯಾಜ್ಞೆ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ಇನ್ನೂ ಕ್ಲಿಯರಾಗಿ ಹೇಳುತ್ತೆ, ಅವ್ರಿಗೆ ಗಮನಕ್ಕೆ ತರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕೋರ್ಟ್. ಈ ಜಾಗಕ್ಕೇನೆ ಆ ಥರ ಆಗಿರುತ್ತೆ, ಹೇಗೆ ಅದು ಅದೇ ಜಾಗ ಬೇರೆ ಇದೆ? ಇಲ್ಲ, ಅವರು ಹೇಳಿದ ಪ್ರಕಾರ ಕೋರ್ಟಲ್ಲಿ ಬಂದಿರೋ ಪ್ರಕಾರ ಈ ಜಾಗಕ್ಕೆ ಯಾವುದೂ ಇರಲಿಲ್ಲ. ಈ ಜಾಗ ಅಲ್ವೇ ಅಲ್ಲ. ನಾನು ಮೊದಲಿಂದನೂ ನಿಮ್ಗೆ ಹೇಳ್ತಾ ಬಂದೆ, ನನ್ನ ಜಾಗ ಅಲ್ಲ, ನನ್ನ ಪ್ರಾಪರ್ಟಿ ಅಲ್ಲ, ಅದು ಯಾವುದೋ ಜಾಗಕ್ಕೆ ತಂದು ಇದು ನಮ್ಮ ಜಾಗ ಅಂತ ಹೇಳ್ತಾಯಿದ್ರು. ಈಗ ಸದ್ಯದಲ್ಲಿ ಅವರು ನನ್ನ ಹೆಸರು ನಮ್ಮ ಅಡ್ರೆಸ್ಸು ಹಾಕಿ ಮಾಡಿದ್ರಿಂದ ಅವ್ರು ತಡೆಯಾಜ್ಞೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಪೇಪರ್ನ ಪರಿಶೀಲನೆ ಮಾಡ್ತಾರೆ. ಈಗ ಸದ್ಯದಲ್ಲಿ ಅವ್ರಿಗೆ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಈಗ ಆ ಕೇಸಲ್ಲಿ ನಿಮ್ಮನ್ನೇನು ನಿಮ್ಮನ್ನೇನು ನೀವೇನು ಕೋರ್ಟಿಗೆ ಹಾಜರಾಗಕ್ಕೆ ಅವಕಾಶ ಸಿಕ್ಕಿರಲಿಲ್ವಾ? ಅಲ್ಲ, ನಾವು ಹಾಕಿದಾಗ ಇದುವರೆಗೂ ಅವ್ರದ್ದನ್ನೇ ನೋಡ್ತಾ ಇತ್ತು ಪೇಪರ್ನ ಕೋರ್ಟು. ಈಗ ನಮಗೆ ಸ್ವಲ್ಪ ಅವಕಾಶ ಕೊಟ್ಟಿದ್ದಾರೆ. ಈಗ ನಮಗೂ ವಾದ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಇಡೀ ಪ್ರಕರಣ ಹೊಸದಾಗಿ ಪ್ರಾರಂಭ ಆಗಲಿಕ್ಕೆ ಹೌದು. ಈಗ ನಮ್ಮ ಜಾಗ ನಮ್ಮದು ಅಂತ ದೇವರಾಜ್ ಅವ್ರು ಬಂದಿದ್ದರಿಂದ ಮತ್ತು ಅವರ ಕಡೆಯವರೆಲ್ಲರೂ ಬಂದು ಗಲಾಟೆಗಳು ಯಾವುದೋ ಮಾಡ್ದಂಗೆ ನಮಗೆ ಈಗ ನಮ್ಮದೇ ಪೇಪರು ಅನ್ನೋದು ನಮಗೆ ಮುಂಚೆಯಿಂದನೂ ಖಾತ್ರಿ ಇತ್ತು. ಈಗ ಇದ್ದಿದ್ದು ಕೋರ್ಟು ಇರೋದ್ರಿಂದ ನಮಗೊಂದು ನಂಬಿಕೆ ಬಂತು ಕೋರ್ಟ್ ಮೇಲೆ. ಇದು ನಮ್ಮ ಪೇಪರ್ ನಮ್ಮದೇ ಅಂತ ನಮಗೆ ಖಾತ್ರಿ ಆಯಿತು. ಯಾಕೆಂದರೆ ನಾವು ಮೊದಲಿಂದ ಹೇಳ್ತಾ ಇದ್ದೆ, ನಿಮ್ಮ ಚಾನಲ್ಗೂ ಹೇಳ್ತಾ ಇದ್ದೆ, 100% ನಂದು ಪೇಪರ್ ಅದು, ನಾನು ಯಾವುದೂ ಡೂಪ್ ಮಾಡಿಲ್ಲ, ಯಾವುದೂ ಫೇಕ್ ಇಲ್ಲ ಅಂತ. ಅದೇ ಥರ ನ್ಯಾಯಾಲಯನೂ ಅದನ್ನು ಅವ್ರ ಗಮನಕ್ಕೆ ತಂದಿದೆ ಅಂತ. ಈಗ ನಿಮ್ಗೊಂದು ರೀತಿ ಸಮಾಧಾನ ಆಗಿದೆ ಈ ಒಂದು ಇದು ಅವಕಾಶ? ಹೌದು. ಯಾಕೆಂದರೆ ಸಮಾಧಾನ ಅನ್ನೋದಕ್ಕಿಂತ ಜನಕ್ಕೆ ಒಂಥರ ಮಿಸ್ಗೈಡ್ ಮಾಡಿಬಿಟ್ಟಿದ್ರು ಇವರೇನೋ ಪಕ್ಕದಲ್ಲಿದ್ದಾರೆ, ಒತ್ತಲಿಸಿದ್ದಾರೆ, ಆ ಥರದ್ದು ಯಾವುದೂ ಆಗಿಲ್ಲ. ಈ ಜಾಗದ ಮೇಲೆ ಅಲ್ವೇ ಅಲ್ಲ, ಅವ್ರು ಬರ್ತಾ ಇದ್ದಿದ್ದು ಗಲಾಟೆ ಈ ಜಾಗದ ಮೇಲಲ್ಲ. ಅವ್ರು ಯಾವುದೋ ಜಾಗ ಇಟ್ಕೊಂಡು ಬಂದು ಗಲಾಟೆಗಳು ಮಾಡಿದ್ದು. ಅದು ಈ ಮಾಧ್ಯಮಗಳಿಗೆ ಅದು ಗೊಂದಲ ಇತ್ತು. ಇವಾಗ ಕ್ಲಿಯರಾಗಿ ನಾನು ಹೇಳ್ತಾ ಇದ್ದೀನಿ, ಆ ಪೇಪರು ಈ ಪೇಪರ್ಗೂ ಯಾವುದೇ ಸಂಬಂಧ ಇಲ್ಲ. ಅದು ನ್ಯಾಯಾಲಯ ಹೇಳಿರೋದ್ರಿಂದ ನಾವು ಇವತ್ತು ನಿಮಗೆ ನೀಟಾಗಿ ಹೇಳ್ಬೋದು. ಫೆಬ್ರವರಿ 11 ಬುಧವಾರ ಕೋರ್ಟಲ್ಲಿ ನೀವು ಕೋರ್ಟಲ್ಲಿ ಏನು ಮೇಲ್ಮನವಿ ಅರ್ಜಿ ಹಾಕಿದಿರಿ, ಅದರಲ್ಲಿ ಏನು ತೀರ್ಪು ಬಂದಿದೆ, ನಿಮ್ಗೆ ಏನು ಅನುಕೂಲ ಆಗಿದೆ ಮನೆಗೆ? ಅದೇ ನೀವೆಲ್ಲ ನೋಡ್ದಂಗೆ ಹಿಂದೆ ತುಂಬ ಸುದ್ದಿ ಆಗಿತ್ತಲ್ವಾ, ಇದು ನಮ್ದಲ್ಲ, ಅದೇ ದೇವರಾಜ್ ಅವ್ರದ್ದು, ಅದ್ಯಾರೋ ಲಕ್ಷ್ಮಮ್ಮ ಅವ್ರದ್ದು ಅಂತ ಇದು ಮಾಧ್ಯಮಗಳಿಗೆ ಮತ್ತು ಬೇರೆ ಪೊಲೀಸು ಎಲ್ಲ ಕಡೆಯಿಂದ ಗಲಾಟೆ ಶುರುವಾಗಿತ್ತು. ಬಟ್ ಅದನ್ನು ನಾವು ನೋಡಿದ ಪ್ರಕಾರ ಈಗ ನ್ಯಾಯಾಲಯ ನಮ್ಮನ್ನು ಅದನ್ನು ನಮ್ಮ ಪೇಪರ್ನ ನೋಡಿಯೋ ಏನೋ ನಮಗೂ ಒಂದು ಅವಕಾಶ ಕೊಟ್ಟಿದೆ. ಇದು ಪುಷ್ಪ ಅವ್ರಿಗೆ ಸಂಬಂಧಪಟ್ಟಿದೆಯಾ ದೇವರಾಜದು ಅಂತ ಪರಿಶೀಲನೆ ಮಾಡಿ ಈಗ ಸದ್ಯದಲ್ಲಿ ಅವ್ರಿಗೆ ತಡೆಯಾಜ್ಞೆ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ಇನ್ನೂ ಕ್ಲಿಯರಾಗಿ ಹೇಳುತ್ತೆ, ಅವ್ರಿಗೆ ಗಮನಕ್ಕೆ ತರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕೋರ್ಟ್. ಈ ಜಾಗಕ್ಕೇನೆ ಆ ಥರ ಆಗಿರುತ್ತೆ, ಹೇಗೆ ಅದು ಅದೇ ಜಾಗ ಬೇರೆ ಇದೆ? ಇಲ್ಲ, ಅವರು ಹೇಳಿದ ಪ್ರಕಾರ ಕೋರ್ಟಲ್ಲಿ ಬಂದಿರೋ ಪ್ರಕಾರ ಈ ಜಾಗಕ್ಕೆ ಯಾವುದೂ ಇರಲಿಲ್ಲ. ಈ ಜಾಗ ಅಲ್ವೇ ಅಲ್ಲ. ನಾನು ಮೊದಲಿಂದನೂ ನಿಮ್ಗೆ ಹೇಳ್ತಾ ಬಂದೆ, ನನ್ನ ಜಾಗ ಅಲ್ಲ, ನನ್ನ ಪ್ರಾಪರ್ಟಿ ಅಲ್ಲ, ಅದು ಯಾವುದೋ ಜಾಗಕ್ಕೆ ತಂದು ಇದು ನಮ್ಮ ಜಾಗ ಅಂತ ಹೇಳ್ತಾಯಿದ್ರು. ಈಗ ಸದ್ಯದಲ್ಲಿ ಅವರು ನನ್ನ ಹೆಸರು ನಮ್ಮ ಅಡ್ರೆಸ್ಸು ಹಾಕಿ ಮಾಡಿದ್ರಿಂದ ಅವ್ರು ತಡೆಯಾಜ್ಞೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಪೇಪರ್ನ ಪರಿಶೀಲನೆ ಮಾಡ್ತಾರೆ. ಈಗ ಸದ್ಯದಲ್ಲಿ ಅವ್ರಿಗೆ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಈಗ ಆ ಕೇಸಲ್ಲಿ ನಿಮ್ಮನ್ನೇನು ನೀವೇನು ಕೋರ್ಟಿಗೆ ಹಾಜರಾಗಕ್ಕೆ ಅವಕಾಶ ಸಿಕ್ಕಿರಲಿಲ್ವಾ? ಅಲ್ಲ, ನಾವು ಹಾಕಿದಾಗ ಇದುವರೆಗೂ ಅವ್ರದ್ದನ್ನೇ ನೋಡ್ತಾ ಇತ್ತು ಪೇಪರ್ನ ಕೋರ್ಟು. ಈಗ ನಮಗೆ ಸ್ವಲ್ಪ ಅವಕಾಶ ಕೊಟ್ಟಿದ್ದಾರೆ. ಈಗ ನಮಗೂ ವಾದ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಇಡೀ ಪ್ರಕರಣ ಹೊಸದಾಗಿ ಪ್ರಾರಂಭ ಆಗಲಿಕ್ಕೆ ಹೌದು. ಈಗ ನಮ್ಮ ಜಾಗ ನಮ್ಮದು ಅಂತ ದೇವರಾಜ್ ಅವ್ರು ಬಂದಿದ್ದರಿಂದ ಮತ್ತು ಅವರ ಕಡೆಯವರೆಲ್ಲರೂ ಬಂದು ಗಲಾಟೆಗಳು ಯಾವುದೋ ಮಾಡ್ದಂಗೆ ನಮಗೆ ಈಗ ನಮ್ಮದೇ ಪೇಪರು ಅನ್ನೋದು ನಮಗೆ ಮುಂಚೆಯಿಂದನೂ ಖಾತ್ರಿ ಇತ್ತು. ಈಗ ಇದ್ದಿದ್ದು ಕೋರ್ಟು ಇರೋದ್ರಿಂದ ನಮಗೊಂದು ನಂಬಿಕೆ ಬಂತು ಕೋರ್ಟ್ ಮೇಲೆ. ಇದು ನಮ್ಮ ಪೇಪರ್ ನಮ್ಮದೇ ಅಂತ ನಮಗೆ ಖಾತ್ರಿ ಆಯಿತು. ಯಾಕೆಂದರೆ ನಾವು ಮೊದಲಿಂದ ಹೇಳ್ತಾ ಇದ್ದೆ, ನಿಮ್ಮ ಚಾನಲ್ಗೂ ಹೇಳ್ತಾ ಇದ್ದೆ, 100% ನಂದು ಪೇಪರ್ ಅದು, ನಾನು ಯಾವುದೂ ಡೂಪ್ ಮಾಡಿಲ್ಲ, ಯಾವುದೂ ಫೇಕ್ ಇಲ್ಲ ಅಂತ. ಅದೇ ಥರ ನ್ಯಾಯಾಲಯನೂ ಅದನ್ನು ಅವ್ರ ಗಮನಕ್ಕೆ ತಂದಿದೆ ಅಂತ. ಈಗ ನಿಮ್ಗೊಂದು ರೀತಿ ಸಮಾಧಾನ ಆಗಿದೆ ಈ ಒಂದು ಇದು ಅವಕಾಶ? ಹೌದು. ಯಾಕೆಂದರೆ ಸಮಾಧಾನ ಅನ್ನೋದಕ್ಕಿಂತ ಜನಕ್ಕೆ ಒಂಥರ ಮಿಸ್ಗೈಡ್ ಮಾಡಿಬಿಟ್ಟಿದ್ರು ಇವರೇನೋ ಪಕ್ಕದಲ್ಲಿದ್ದಾರೆ, ಒತ್ತಲಿಸಿದ್ದಾರೆ, ಆ ಥರದ್ದು ಯಾವುದೂ ಆಗಿಲ್ಲ. ಈ ಜಾಗದ ಮೇಲೆ ಅಲ್ವೇ ಅಲ್ಲ. ಅವ್ರು ಬರ್ತಾ ಇದ್ದಿದ್ದು ಗಲಾಟೆ ಈ ಜಾಗದ ಮೇಲಲ್ಲ. ಅವ್ರು ಯಾವುದೋ ಜಾಗ ಇಟ್ಕೊಂಡು ಬಂದು ಗಲಾಟೆಗಳು ಮಾಡಿದ್ದು. ಅದು ಈ ಮಾಧ್ಯಮಗಳಿಗೆ ಅದು ಗೊಂದಲ ಇತ್ತು. ಇವಾಗ ಕ್ಲಿಯರಾಗಿ ನಾನು ಹೇಳ್ತಾ ಇದ್ದೀನಿ, ಆ ಪೇಪರು ಈ ಪೇಪರ್ಗೂ ಯಾವುದೇ ಸಂಬಂಧ ಇಲ್ಲ. ಅದು ನ್ಯಾಯಾಲಯ ಹೇಳಿರೋದ್ರಿಂದ ನಾವು ಇವತ್ತು ನಿಮಗೆ ನೀಟಾಗಿ ಹೇಳ್ಬೋದು.